Okay, let's go. Hey guys, welcome back to the new vlog. ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಅದಕ್ಕೆ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡ್ರಿ 7:50ಕ್ಕೆ ಎದ್ದಿದ್ದೀನಿ ಇವತ್ತು. ಚಪ್ಪಾಳೆ ಹೊಡಿಬೇಕು ಎಲ್ಲರೂ. ಅಂದರೆ ಊರಿಗೆ ಹೋಗ್ಬೇಕಂತೆ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಅಮ್ಮನ್ನೇನೋ ಕರ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಅವರು ರೆಡಿ ಇದ್ದಾರೆ. ಇವಳು ಪಾಪ ಹಗಲು ರಾತ್ರಿ ಅಂದೇನೆ ಕಷ್ಟ ಬಿದ್ದು UPSC ಪ್ರಿಪೇರ್ ಆಗ್ತಾ ಇದ್ದಾಳೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಬನ್ನಿ, ನಮ್ಮಮ್ಮ ತಿಂಡಿ ಮಾಡಲ್ವಂತೆ ಇವತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ಹಾಲು ಕೊಟ್ಟಿದ್ದಾರೆ, ಕುಡಿದ್ಬಿಟ್ಟು ಹೊರಡೋಣ. ಚಲೋ ಗೈಸ್, ಬಂದು ಮನೆಗೆ ಅಮ್ಮ ಇಲ್ಲೇ ಹಿಂದೆ ಹೋಗಿದ್ದಾರೆ. ಹೆವಿ ನಿದ್ದೆ ಬರ್ತಿದೆ ನನಗೆ. ಬೇಗ ಎಬ್ಸಿದ್ರು ನಾನು ಇವತ್ತು ಊರಿಗೆ ಹೋಗ್ಬೇಕು ಅಂತ. ನಾನು ರಾತ್ರಿ ಮಲಗಿದ್ದು ಲೇಟು, ಆದರೂ ಬೇಗ ಎಬ್ಸಿದ್ರು. ಈಗ ನಿದ್ದೆ ಬರ್ತಾಯಿದೆ. ತಿಂಡಿ ಮಾಡ್ತಾರೆ. ಈಗ ತಿಂಡಿ ತಿನ್ಕೊಂಡು ಹತ್ಲಾಗ ಮಲ್ಕೊಂತೀನಿ. ಇನ್ನೇನು ಮಧ್ಯಾಹ್ನದವರೆಗೂ ಹೋಗಲ್ಲ ನಾವು ಊರಿಗೆ, ಹಾಸನಕ್ಕೆ ಮಧ್ಯಾಹ್ನನೇ ಹೋಗೋದು. ಸೊ ನಾನು ಮಲ್ಗೋದಷ್ಟೆ. ನೋಡೋಣ ಮಲ್ಗೋದ ಏನು ಮಾಡೋದು ಅಂತ. ಹೆವಿ ನಿದ್ದೆ ಬರ್ತಿದೆ. ಒಂದು ರೌಂಡ್ ಮಲಗ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಒಂದು ಲಾಂಗ್ ನ್ಯಾಪ್ ತಗೊಂಡು ಮತ್ತೆ ಬಂದಿದ್ದೀನಿ ಟೀ ಜೊತೆ. ಏನ ಏನಕ್ಕೆ? ಸರಿ ಆಗಲೇ ಜೆರಾಕ್ಸ್ ಮಾಡಿಸ್ಕೊಂಬ ಅಂತಿದ್ದಾರೆ. ಆಮೇಲೆ ಹೋಗ್ತೀನಿ. ಅಂದರೆ ಹೆವಿ ನಿದ್ದೆ ಬರ್ತಿತ್ತು. ಅಂದರೆ ನಿನ್ನೆ ನೈಟ್ ಮಲಗಿದ್ದು ಲೇಟ್. ಏನಕ್ಕೆ ಅಂದರೆ ಗೇಮ್ ಆಡ್ಕೊಂಡು ಲೇಟಾಗಿ ಮಲಗಿದ್ದು. ಏನಕ್ಕೆ ಗೇಮ್ ಅಷ್ಟೊತ್ತು ಅಂತ ಅಂದರೆ, ಇಷ್ಟು ದಿನ ನಾನು ಗೇಮ್ ಆಡ್ತಿರ್ಲಿಲ್ಲ. ಅಂದರೆ ಎಕ್ಸಾಮ್ ಇತ್ತು, ಸುಮಾರು ಆಲ್ಮೋಸ್ಟ್ 1 ತಿಂಗಳಾಗಿತ್ತು ಅಂದ್ಕೊಳ್ರಿ. ಏನೋ ಅಷ್ಟಾಗಿ ಗೇಮ್ ಆಡ್ತಾನೆ ಇರಲಿಲ್ಲ. ಅಂದರೆ ಅವರು ಫ್ರೆಂಡ್ಸ್ ಎಲ್ಲ ಅವ್ರ ಕೆಲಸದಲ್ಲಿರೋರು, ಹಂಗಾಗಿ ಅವರು ಯಾರು ಗೇಮ್ ಆಡೋಕ್ಕೆ ಬರ್ತಿರ್ಲಿಲ್ಲ, ನಾನು ಹೋಗ್ತಿರ್ಲಿಲ್ಲ. ಬಟ್ ಈಗ ಎಕ್ಸಾಮ್ ಮುಗ್ದಿದೆ, ಅವ್ರಿಗೂ ಎಕ್ಸಾಮ್ ಮುಗ್ದಿದೆ. ಆಮೇಲೆ ಅವರು ಈಗ ಫ್ರೀ ಆಗಿದ್ದಾರೆ ಸ್ವಲ್ಪ ಕೆಲಸದಿಂದ. ಹಂಗಾಗಿ ಈಗ ಬೆಳಗ್ಗೆ ಹೊತ್ತು ಯಾರೂ ಅಷ್ಟಾಗಿ ಬರೋಲ್ಲ ಆಡೋಕ್ಕೆ. ಏನಿದ್ರು ನೈಟ್ ಹೊತ್ತು ಮಾತ್ರ ಬರೋದು. ಊಟ ಮಾಡ್ಕೊಂಡು ಬರ್ತಾರೆ ಅವರು. ಸೊ ಹಂಗಾಗಿ ನಾವು ಊಟ ಮಾಡ್ಕೊಂಡು ಶುರು ಮಾಡೋದ್ರಿಂದ ಸ್ವಲ್ಪ ಲೇಟಾಗಿ ಮುಗಿಯೋದು ಆಟ ಎಲ್ಲ. ಚೆನ್ನಾಗಿರುತ್ತೆ. ಇಷ್ಟು ದಿನ ಆಡಿರಲಿಲ್ಲ, ಮತ್ತೆ ಈ ಥರ ಎಲ್ಲ ಆಡಿದಾಗ ಫೀಲ್ ನೈಸ್, ಫೀಲ್ ಗುಡ್. ಅದಕ್ಕೋಸ್ಕರ ಗೇಮ್ ಆಡೋದಷ್ಟೇ. ಇವತ್ತು ನಂಗೆ ಗೊತ್ತಿರಲಿಲ್ಲ ನಾನು ಬೆಳಗ್ಗೆ ಬೇಗ ಹೇಳಬೇಕು ಅಂತ. ನಮ್ಮಮ್ಮ ಬೆಳಗ್ಗೆ ಎಬ್ಬಿಸ್ತಾ ಇದ್ದಾರೆ 6:15 ಎದಳೋ ಅಂತ. ನಾನು ಅಂತಿದ್ದೀನಿ. ನಾನು ಹೆವಿ ನನಗೆ ನಿದ್ದೆ ಮಾಡಿದ್ರೆ ನಂಗೆ ಗೊತ್ತೇ ಆಗಲ್ಲ ಎಷ್ಟು ಗಂಟೆಗೆ ಹೇಳ್ಬೇಕಾ ಅಂತ. ಎಬ್ಬಿಸ್ತಾ ಹೋದರೆ ಎದಳೋದೇ ಇಲ್ಲ, ಹಂಗೆ ಮಲಗಿರ್ತೀನಿ. ಇವತ್ತು ಬೇಗ ಎದ್ದು ಬಂದಿರೋದ್ರಿಂದ ಕಣ್ಣೆಲ್ಲ ಉರಿತಿತ್ತು. ಕಣ್ಣೆಲ್ಲ ನಿದ್ದೆ ಮಾಡಿ ನಿದ್ದೆ ಬೇಕು ಅಂತಿದ್ವು. ಸೊ ಅದಕ್ಕೋಸ್ಕರ ಮಲಗಿದ್ದು ಇಷ್ಟೊತ್ತವರೆಗೂ. ನಮ್ಮ ಅಮ್ಮಂಗೆ ಏನು ಅನ್ಸುತ್ತೆ ಕೇಳೋಣ, ನಾನು ಇಷ್ಟು ಬೇಗ ಎಬ್ಸಿ ಕರ್ಕೊಂಬಂದಿರೋದಕ್ಕೆ. ಅಮ್ಮ ಏನನ್ಸುತ್ತೆ? ಭಾರಿ ಶ್ರಮ ಪಟ್ಟಿದೆಯಲ್ಲ ಅದಕ್ಕೆ. ಇದು ಅಡ್ಡಿ ಶ್ರಮ. ನಾನು ಇಲ್ಲಿ ಅಲ್ಲಿ ಊರಲ್ಲಿ ಹಾಸನಲ್ಲಿ ಎಲ್ಲೇ ಇದ್ರು, ನಾನು ಗೇಮ್ ಆಡ್ತಿದ್ರು ನಮ್ಮಮ್ಮ 12 ಗಂಟೆಗೆ ಟೀ ತಗೊಂಬಂದು ಕೊಡ್ತಾರೆ. ನಮ್ಮಮ್ಮಂಗೆ ಗೊತ್ತು, ಯಾಕೆ ನಾನು ಕಷ್ಟಪಡ್ತಾ ಇರ್ತೀನಿ, ಫೋನ್ ನೋಡ್ತಿರ್ತೀನಿ. ನನ್ನ ಕಷ್ಟ ನಮ್ಮಮ್ಮ ಗೊತ್ತು ಅಲ್ವಾ ನಮ್ಮ? ಭಾರಿ ಕಷ್ಟಪಡ್ತೀನಿ. ನಾನು ನಮ್ಮಮ್ಮಂಗೆ ಹೇಳ್ದೆ, ನಮ್ಮಮ್ಮನ ಹತ್ರ ಫೋನ್ ಇದೆ, ನೀನು ಡೌನ್ಲೋಡ್ ಮಾಡಿಬಿಡು ಗೇಮ್ನ, ನೀನು ನಮ್ಮ ಸ್ಕ್ವಾಡ್ಗೆ ಬಂದು ಸೇರ್ಕ. ಏನಮ್ಮ, ನೀನು ನಮ್ಮ ಸ್ಕ್ವಾಡ್ಗೆ, ನಾನು ಪ್ರತಿ ಸತಿನೂ ಹೇಳ್ತಿರ್ತೀನಿ
ನಮ್ಮ ಅಮ್ಮಂಗೆ ನಮ್ಮ ಅಜ್ಜಿಗೆ ಹೇಳ್ತಿರ್ತೀನಿ, ನಮ್ಮ ಅಜ್ಜಿಗೆ ಏನಾದ್ರು ರೇಗಿಸ್ಬೇಕು ಅಂತಂದರೆ, ಅಜ್ಜಿ ಸುಮ್ಮನೆ ನೀನು ಬೆಸ್ಟು ಗೇಮ್ ಡೌನ್ಲೋಡ್ ಮಾಡ್ಕೊಂಡು ಬಂದ್ಬಿಡು ನಮ್ಮ ಸ್ಕ್ವಾಡ್ಗೆ ಆಟ ಆಡ್ಕೊಳ್ಳೋಣ ಅಂತ. ಬನ್ನಿ, ಅವ್ರಿಗೇನೋ ಫೋನ್ ಬಂತು, ನಾ ಆಮೇಲೆ ಸಿಗ್ತೀನಿ, ಜೆರಾಕ್ಸ್ ಮಾಡಿಸ್ಕೊಂಬರ್ಬೇಕಂತೆ. ಚಲೋ ಗೈಸ್, ಯಾಕೋ ಗಾಡಿನ ಒಂದ್ಸಲ ಸುಮ್ಮನೆ ಲೈಟಾಗಿ ತೊಳಿಲ್ಲ ಅಂತ ನೋಡ್ತಾ ಇದ್ದೀನಿ. ಅಂದರೆ ಸರ್ವಿಸ್ ಅಂದರೆ ವಾಶಿಗೆ ಬಿಡಲಿಲ್ಲ ನಾನು ನಿನ್ನೆ ಊರಿಗೂ ಇದಕ್ಕೆ, ಮತ್ತೆ ಹಾಸನ್ಗೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಬೇಗ. ಸೊ ಈ ಗಾಡಿನ ಸುಮ್ಮನೆ ಲೈಟಾಗಿ ಈಗ ತೊಳೆದು ಆಮೇಲೆ ಬೇಕಾದ್ರೆ ಅಲ್ಲಿ ವಾಶಿಗೆ ಬಿಡ್ತೀನಿ ಹಾಸನಲ್ಲಿ. ಈಗ ಸದ್ಯಕ್ಕೆ ತೊಳಿಲ್ಲ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅದಕ್ಕೆ ತೊಳಿಲ್ಲ ಏನು ಅಂತ. ನೋಡ್ಬೇಕು, ಅವ್ರೆ ಫೋನಲ್ಲಿದ್ದಾರೆ, ನೋಡೋಣ. ನೋಡಿ ಗಾಯ್ಸ್ ಹೆಂಗೆ ನಿಂತಿದೆ. ಈ ಗಾಡಿನ ಇಟ್ಕೊಂಡಿರೋದೇ ನಿಜವಾಗ್ಲೂ ಹೇಳ್ಬೇಕು ಅಂದರೆ, ಈ ಗಾಡಿ ಸೌಂಡಿಗೆ ಅಂತ ಇಟ್ಕೊಂಡಿರೋದು ನಾವು. ಈ ಗಾಡಿನ ಪಟ 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 ಅಂತ ಅನ್ನುತ್ತೆ, ನಮಗಷ್ಟು ಫೀಲ್ ಆಗಲ್ಲ. ಬಟ್ ನಾವು ರೋಡಲ್ಲಿ ಹೋಗುವಾಗ ಬೇರೆಯವ್ರಿಗೆ ಅದೆಲ್ಲ ಫೀಲ್ ಆಗುತ್ತೆ ಸೌಂಡು. ಮೊನ್ನೆ ಆಯಿಲ್ ಸರ್ವಿಸ್ ಮಾಡ್ಸೋಕೆ ಹೋದಾಗಲೂ ಒಬ್ರು ಹೇಳ್ತಿದ್ರು, ಅವರು ಮೆಕ್ಯಾನಿಕ್ ಶಾಪ್ ಅವ್ರು ಗೊತ್ತಿರೋರಲ್ವಾ, ಅವ್ರಿಗೆ ಕೇಳ್ತಾಯಿದ್ರು, ಒಳ್ಳೆ ಗಾಡಿ ಅಣ್ಣ, ಒಳ್ಳೆ ಗನ್ ಥರ ಮೇಂಟೈನ್ ಮಾಡ್ಬೋದು, ಹಳೇ ಗಾಡಿ ಅಲ್ವಾ, ಹೆವಿ ಮೈಲೇಜ್ ಕೊಡುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ, ಮೈಲೇಜು ಪ್ಲಸ್ ನಮಗೆ ರಫ್ ಯೂಸಿಗೆ ಓಕೆ, ನಮಗೆ ಸೌಂಡು ಅದಕ್ಕೆ ಅಂತಲೇ ಇಟ್ಕೊಂಡಿರೋದು ಇನ್ನು. ಬಟ್ ನಮ್ಮಪ್ಪ ಸ್ವಲ್ಪ ಕ್ಲೀನಾಗಿ ಇಟ್ಕೊತಾರೆ, ಅಂದರೆ ಸ್ಮೂತಾಗಿ ಯೂಸ್ ಮಾಡ್ತಾರೆ. ಅದನ್ನೇ ಹೇಳ್ತಾ ಇರ್ತಾರೆ, ನನ್ನ ಟೇಸ್ಟಲ್ಲಿಲ್ಲ ಅದು ಗಾಡಿ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಏನೇ ಆಗಲಿ ನನಗೆ ನಮ್ಮ ಅಪ್ಪನ ಥರ ಸ್ಮೂತಾಗಿ ಯೂಸ್ ಮಾಡೋಕ್ಕೆ ಸ್ವಲ್ಪ ಅಷ್ಟು ಬರೋಲ್ಲ ನನಗೆ. ಗಾಡಿ ಹೊಡಿ ಅಷ್ಟೇ ನನಗೆ ಬರೋದು, ಸ್ಮೂತಾಗಿ ಯೂಸ್ ಮಾಡೋಕ್ಕೆ ಬರೋಲ್ಲ, ನಿಧಾನಕ್ಕೆ ಓಡ್ಸೋಕ್ಕೆ ಬರೋಲ್ಲ. ಅದಕ್ಕೆ ಹಂಗಂತಾರೆ. ಅದಕ್ಕೆ ಈಗ ಸರ್ವಿಸ್ ಮಾಡಿಸ್ಬೇಕು, ಅದ್ರ ಬದಲು ಇಲ್ಲೇ ಒಂದು ಸಲ ಸುಮ್ಮನೆ ಲೈಟಾಗಿ ತೊಳ್ಕೊಂಡು ಹೋಗಿ ಅಲ್ಲಿ ಸರ್ವಿಸಿಗೆ ಕೊಡೋಣ ಅಂತ. ಹಾಗೆ ಹೇಳಪ್ಪ. ಏನಮ್ಮ ಇಷ್ಟೊತ್ತರೆಗೂ ಏನೋ ಮಾತಾಡ್ತಾ ಇದ್ದೆ? ಅನ್ನ ಸಾರು ಏನು ಮಾಡಕ್ಕ? ಅನ್ನ ಸಾರು ಏನು ಸಾರು? ಏನು ಹುಳಿ? ಬನ್ನಿ ಹೋಗೋಣ, ಊಟ ಮಾಡೋಣ. ಗೈಸ್, ಗಾಡಿನ ಸುಮ್ಮನೆ ಅಂದರೆ ನೀರು ಬಿದ್ದಿರುತ್ತಲ್ಲ, ಸೊ ಕೋಲ್ಡ್ ಆಗ್ತಾ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಸತಿ ಸ್ಟಾರ್ಟ್ ಮಾಡಿಬಿಟ್ಟು ಆಫ್ ಮಾಡಿದೆ. ಈಗ ಸುಮ್ಮನೆ ಆಚೆ ಕಡೆ ನಿಲ್ಲಿಸಿದ್ದೀನಿ, ಸ್ವಲ್ಪ ಬಿಸಿಲಿಗೆ ಒಣಗಲಿ ಅಂತ. ಅದಾದಮೇಲೆ ಊರಿಗೆ ಹೊರಡ್ಬೇಕು, ಇನ್ನೇನು ಮತ್ತೆ ಹಾಕ್ಬೇಕು. ನಮ್ಮಮ್ಮ ಮಲಗಿದ್ದಾರೆ, ಅವ್ರು ಎದ್ಮೇಲೆ ಹೊರಡದೆ. ನಮ್ಮ ವಾಲಿಬಾಲ್ ಬಾಯ್ ಬಂದಿದ್ದಾನೆ. ಮನ್ವಿ, ಏನಮ್ಮ ಸಮಾಚಾರ? ಬಾ ಇಲ್ಲಿ, ಹೇಳು ಬಾ. ಬಾ ಬಾ, ಒಂದು ನಿಮಿಷ ಮಾತಾಡೋಣ, ಬಾ ಇಲ್ಲಿ. ನೀವು ಕಣವ ಹೊರಟೆ. ಏನು ಊಟ ಮಾಡಿದೆ? ಟೊಮೆಟೊ ಗೊಜ್ಜು ಅನ್ನ. ವಾ, ಇನ್ನೇನು ಸಮಾಚಾರ? ನೋಡ್ಕಂಡ್ರಿ, ಮತ್ತೆ ಬಂದಿದ್ದಾನೆ ಅಣ್ಣ, ಮತ್ತೆ ಬಂದಿದ್ದಾನೆ. ಗೈಸ್, ಊರಿಗೆ ಹೋಗೋ ಟೈಮ್, ಅಂದರೆ ಹಾಸನ್ಗೆ ಹೋಗೋ ಟೈಮ್. ಊರಲ್ಲೇ ಇದ್ದೀನಲ್ಲ, ಡಿಪ್ರೆಷನ್ ಹೊರಡ್ಬೇಕೀಗ. ನಾನು ಏನಕ್ಕೆ ಮೇಯ್ನ್ ರೀಸನ್, ನಾನು ಗಾಡಿನ ಯಾವುದೋ ಒಂದು ಹಾಕೋಣಮ್ಮ, ನಿಮ್ಗೇನ್ರಿ ರೀ ಏನೇನೋ ಹಾಕಂತೀರಾ, ನಮ್ದು ಹೇಳ್ರಿ ರೀ. ಏನಕ್ಕೆ ನನ್ನ ಮೇಯ್ನ್ ರೀಸನ್ ನನ್ನ ಗಾಡಿ ತೊಳೆದಿದ್ದು ಅಂದರೆ, ಇದು ಈ ಪ್ಲೇಟ್ ಬರುತ್ತಲ್ಲ, ಇದು ಫುಲ್ಲು ಆಯಿಲ್, ಒಂಥರ ಗ್ರೀಸು, ಆಮೇಲೆ ಒಂಥರ ಮಣ್ಣಿನೆಲ್ಲ ಕೂತ್ಕೊಂಡಂಗಾಗಿತ್ತು ಇಲ್ಲಿ. ಆಮೇಲೆ ಈ ಪಾರ್ಟ್ ಇಲ್ಲಿ, ಈ ಸ್ಟ್ಯಾಂಡು, ಇದೆಲ್ಲ ಸ್ವಲ್ಪ ಆಯಿಲ್ ಕೂತಂಗಾಗಿತ್ತು. ಆಮೇಲೆ ನನಗೆ ಈ ಪಾರ್ಟ್ ಏನಿದೆ ಇದಕ್ಕೆ ತುಂಬ ನೀರು ಹಾಕಬೇಕಾ ಅಂದರೆ ತುಂಬ ನೀರಾದರೆ ಅದು ಆನ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಇದಕ್ಕೆ ನಾನು ತುಂಬ ಏನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನ ಇನ್ನೊಂದ್ಸರಿ ಕ್ಲೀನಾಗಿ ವಾಶ್ ಮಾಡೋಣ ಅಂತ. ಬಟ್ ಮೇಯ್ನ್ ಪಾರ್ಟ್ ನಾನು ವಾಶ್ ಮಾಡಬೇಕಿದ್ದಿದ್ದೆ ಅದೇ ಈ ಪ್ಲೇಟು. ಹೆವಿ ಗ್ರೀಸ್ ಆಗಿತ್ತು, ಹೆವಿ ಅಂದರೆ ಹೆವಿ, ಒಂಥರ ಮಣ್ಣು ಗ್ರೀಸು ಇದಾಗಿತ್ತು. ಅದಕ್ಕೋಸ್ಕರ ನಾನು ಅದನ್ನ ವಾಶ್ ಮಾಡಿದೆ ಅಷ್ಟೆ.
ಸೊ ಬನ್ನಿ ಈಗ ಹೋಗೋಣ ಹಾಸನ್ಗೆ. ಗೈಸ್ ಆಲ್ಮೋಸ್ಟ್ 5 ನಿಮಿಷ ಆಯಿತು ನಾ ಇಲ್ಲಿ ಆಚೆ ಬಂದು ನಿಂತ್ಕೊಂಡು, ಬರಂಗೇ ಇಲ್ಲ. 1 ನಿಮಿಷಕ್ಕೂ ಒಳಗೆ ಕೊಡೋಗ್ತಾರೆ ಮತ್ತೆ ಕೊನೆಗೂ ಬೇಗ ಹಾಕಿದ್ರು. ಅಂದರೆ ಪದೇ ಪದೇ ರೀಚೆಕ್ ಮಾಡ್ತಾ ಇರ್ತಾರೆ. ಆ ಬೀಗ ಹಾಕಿದ್ನ, ಈ ಬೀಗ ಹಾಕಿದ್ನ, ರೂಮ್ ಬಾಗಿಲು ಹಾಕಿದ್ನ, ಕಿಟಕಿ ಹಾಕಿದ್ನ ಅಂತ ಅವಾಗವಾಗ ಅಂದರೆ ಹೊರಡೋ ಟೈಮಲ್ಲಿ ಪದೇ ಪದೇ ರೀಚೆಕ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಇಟ್ಸ್ ಓಕೆ, ನಡ್ರಿ ಹೋಗೋಣ. ಗೈಸ್ ಫೈನಲಿ ಬಂದ್ವಿ ಈಗ ಮನೆಗೆ. ಸೊ ವ್ಲಾಗ್ನ ಎಂಡ್ ಮಾಡೋ ಟೈಮ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.